ಹಲೋ ಹಾಯ್ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೊಂದು ಸಣ್ಣ ಕತೆ ಹೇಳ್ತೇನೆ ಕೇಳಿ. ಒಂದು ಊರಿನಲ್ಲಿ ಅಪ್ಪ ಮಗ ಒಂದು ಕುದುರೆನ ಖರೀದಿ ಮಾಡ್ತಾರೆ. ಆ ಕುದುರೆ ಮೇಲೆ ಕೂತ್ಕೊಂಡು ಅವ್ರ ಊರಿಗೆ ಹೊರಟಿರ್ತಾರೆ. ಕುದುರೆ ಮೇಲೆ ಅಪ್ಪ ಮಗ ಇಬ್ಬರು ಕೂತ್ಕೊಂಡಿರ್ತಾರೆ, ಅವ್ರ ಊರಿಗೆ ಹೊರಟಿರ್ತಾರೆ. ಅವ್ರ ಊರಿಗೆ ಹೋಗ್ತಾ ಇರುವಾಗ ಅವ್ರು ಇನ್ನೊಂದು ಊರನ್ನು ದಾಟ್ಕೊಂಡು ಹೋಗಬೇಕಾಗಿರುತ್ತೆ. ಅದರಲ್ಲಿ ಅಲ್ಲಿಗೆ ಹೋಗ್ತಾ ಇರುವಾಗ ಜನಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನೋಡಪ್ಪ ಇವರು ಅಪ್ಪ ಮಗ ಇಷ್ಟೊಂದು ಬಿಸಿಲಿದೆ, ಆ ಕುದುರೆ ಮೇಲೆ ಇಬ್ಬರಿಬ್ಬರು ಕೂತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಏನು ಪಾಪಿಗಳಿವರು ಅಂತ ಹೇಳ್ತಾರೆ. ಅದು ಅಪ್ಪನ ಕಿವಿಗೆ ಬೀಳುತ್ತೆ. ಅವನೇನು ಮಾಡ್ತಾನೆ, ಮಗನ ಹತ್ರ ನೀನು ಕೂತ್ಕೋ ಕುದುರೆ ಮೇಲೆ, ನಾನು ನಡ್ಕೊಂಡು ಬರ್ತೀನಿ ಅಂತೇಳಿ ಹೇಳಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕು, ಇನ್ನೊಂದಷ್ಟು ಜನಗಳು ಸಿಕ್ಬಿಟ್ಟು ಮಗನ ನೋಡ್ಕೊಂಡು ಹೇಳ್ತಾರೆ, ಇವನು ಯಾವ ಸೀಮೆ ಮಗನಪ್ಪ, ಇವನು ವಯಸ್ಸಾದ ಅಪ್ಪನ ನಡೆಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ, ಇವನು ಮಾತ್ರ ಆರಾಮದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಈ ಮಾತುಗಳು ಮಗನ ಕಿವಿಗೆ ಬೀಳುತ್ತೆ. ಅವನೇನು ಮಾಡ್ತಾನೆ, ಅವನು ಕೆಳಗಿಳಿದ್ಬಿಟ್ಟು ಅಪ್ಪನ ಹತ್ರ, ಅಪ್ಪ ನೀವು ಕೂತ್ಕೊಳ್ಳಿ ಕುದುರೆ ಮೇಲೆ, ನಾನು ನಡ್ಕೊಂಡು ಬರ್ತೀನಿ ಅಂತೇಳಿ ಹೇಳಿ ಅವ್ನು ನಡ್ಕೊಂಡು ಬರ್ತಾನೆ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಊರಿನಲ್ಲಿ ಹೋಗ್ತಾ ಇರುವಾಗ ಜನಗಳೇನು ಹೇಳ್ತಾರೆ ಅಂತ ಹೇಳಿದ್ರೆ, ಇವನು ಯಾವ ಸೀಮೆ ಅಪ್ಪ ಮಗನ ನಡೆಸ್ಕೊಂಡು ಬರ್ತಾ ಇದ್ದಾನೆ, ತಾನು ಮಾತ್ರ ಆರಾಮಾಗಿ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ, ಇವನಿಗೇನು ಅಂತಃಕರಣನೇ ಇಲ್ವಾ ಅಂತ ಹೇಳೋದು ಕಿವಿಗೆ ಬೀಳುತ್ತೆ. ಆಗ ಅಪ್ಪ ಮಗ ಇಬ್ಬರು ಮಾತಾಡಿಕೊಂಡು ಇಬ್ಬರೂ ನಡ್ಕೊಂಡು ಬರ್ತಾರೆ. ಕುದುರೆನ ಹಾಗೇ ಕರ್ಕೊಂಡು ಬರ್ತಾ ಇರ್ತಾರೆ ಅವರು. ಈ ಜನಗಳ ಮಾತಿಗೆಲ್ಲ ನಾವು ಹೇಗೆ ರಿಪ್ಲೈ ಮಾಡೋದು ಅಂತ ಗೊತ್ತಾಗದೆ ಅವರಿಬ್ಬರು ನಡ್ಕೊಂಡು ಬರ್ತಾರೆ, ಕುದುರೆನ ಹಾಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಊರಿಗೆ ಅವರು ಊರಿನ ಮೂಲಕ ಹೋಗ್ತಾ ಇರುವಾಗ ಆ ಜನಗಳು ಇವ್ರನ್ನ ನೋಡ್ಕೊಂಡು ನಗ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಅಲ್ಲ ಅಷ್ಟು ಗಟ್ಟಿ ಮುಟ್ಟಾದ ಕುದುರೆ ಇರಬೇಕಾದ್ರೆ ಇವ್ರ ಅಪ್ಪ ಮಗ ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರಲ್ಲ, ಏನಾಗಿದೆ ಇವರಿಗೆ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಅವ್ರ ಅಪ್ಪ ಮಗ ಇಬ್ಬರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜನಗಳು ಹೇಗೆ ಇದ್ರೂ ಮಾತಾಡ್ತಾರೆ, ಹೀಗೂ ಮಾತಾಡ್ತಾರೆ, ಹೀಗೂ ಮಾತಾಡ್ತಾರೆ. ಹಾಗೆ ನಾವೇನು ಮಾಡ್ಬೇಕು ಹೇಳಿ, ನಮಗೇನು ಸರಿ ಅನಿಸುತ್ತೋ, ನಮ್ಮ ಯೋಚನೆ ಏನಿದೆ ನಾವು ಹಾಗೇ ಇರಬೇಕು. ಜನಗಳ ಮಾತಿಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಹೇಗೆ ಇದ್ರೂ ಜನಗಳು ಕಮೆಂಟ್ ಮಾಡೋದನ್ನು ಮಾಡಿಯೇ ಮಾಡ್ತಾರೆ. ಅವರ ಮಾತುಗಳಿಗೆ ಯಾವತ್ತೂ ಫುಲ್ ಸ್ಟಾಪ್ ಅಂತ ಇರೋದಿಲ್ಲ. ಆದ್ದರಿಂದ ಜನಗಳು ಯಾರೇ ಏನೇ ಹೇಳಿದ್ರು ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಟ್ಬಿಡಿ. ನಿಮಗೇನು ಸರಿ ಅನಿಸುತ್ತೆ ಅದನ್ನೇ ಮಾಡಿ. ಓಕೆ, ಥ್ಯಾಂಕ್ ಯು.